ಶಿಲ್ಪಾ ಗೌಡಂದು 2ನೇ ವಿಡಿಯೋ ಲೀಕ್ ಆಗೈತೆ. ಸೊ ಈ ವಿಡಿಯೋ ಹೆಂಗ್ ಸಿಕ್ತು, ಎಲ್ಲಿ ಸಿಗ್ತದೆ ಅಂತ ಎಲ್ಲ ಕಡೆ ಸರ್ಚ್ ಮಾಡಿರ್ತೀರ, ಆದರೆ ಎಲ್ಲೂ ಸಿಕ್ಕಿರಲ್ಲ. ಈ ವಿಡಿಯೋಗಳು ಎಲ್ಲಿ ಸಿಗ್ತವೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ಅಮ್ಮ ಒಂದ್ಸಲ ಮರ್ಯಾದೆನ ಕಳ್ಕೊಂಡು ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ನನ್ನ ತಪ್ಪಲ್ಲ, ಅದು ಹಿಂಗಾಯಿತು ಹಂಗಾಯಿತು ಅಂತ ಪೂಸೆ ಎಲ್ಲ ಹೊಡೆದು ಹೆಂಗೋ ಸರಿಯಾಗಿ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಚಾನಲ್ಲು ಕ್ರಿಯೇಟ್ ಮಾಡಿಕೊಂಡು ಹೆಂಗೋ ಇದ್ದರು. ಮತ್ತೆ ಈ ಚಾಳಿನ ಮುಂದುವರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಾನು ಈ ಫುಲ್ ವಿಡಿಯೋನ ತೋರಿಸ್ಬೋದು, ಆದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಡ್ತಾರೆ, ಅದಕ್ಕೋಸ್ಕರ ಇದನ್ನು ಫುಲ್ ತೋರ್ಸೋಕ್ಕಾಗಲ್ಲ, ಇಷ್ಟೇ ಹಾಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನನಗೆ ಹೇಗೆ ಸಿಕ್ತು ಈ ವಿಡಿಯೋ ಅಂತ ಹೇಳಿ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ದೀನಿ ಮುಂದೆ. ಇಲ್ಲಿ ಕಾಣಿಸ್ತಿರುವಂತಹ ಲೋಗೋ ಬಂದ್ಬಿಟ್ಟು ಇದು ಆ್ಯಪ್, ಇದು ಟ್ಯಾಂಗೋ ಅಂತ ಒಂದು ಆ್ಯಪ್ ಇರ್ತದೆ. ಸೊ ಈ ಆ್ಯಪ್ನ ನೀವು ಜಾಯ್ನ್ ಆಗಬೇಕಂದ್ರೆ ಸ್ವಲ್ಪ ಫೀಸ್ ಇರ್ತದೆ, ಆ ಫೀಸ್ ಮುಖಾಂತರ ಜಾಯ್ನ್ ಆಗಬೇಕು. ಸೊ ನಿಮಗೆ ಬೇಕಾದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಟ್ಯಾಂಗೋ ಲೈವ್ ಸ್ಟ್ರೀಮ್ ಆ್ಯಂಡ್ ವಿಡಿಯೋ ಚಾಟ್ ಅಂತ ನೋಡಿ, ನೀವು ವಿಡಿಯೋ ಮಾಡ್ಕೊತಾನೆ ನಿಮ್ಮನ್ನು ನೋಡ್ತಿರೋರು ಇದ್ರ ಮೂಲಕ ಚಾಟ್ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಪ್ಲೇಸ್ಟೋರಲ್ಲೂ ಸಿಗುತ್ತೆ. ಈ ವಿಡಿಯೋದಲ್ಲೇ ಈ ಆ್ಯಪಲ್ಲೇ ಅವರು ವಿಡಿಯೋನ ಮಾಡಿ ಬಿಟ್ಟಿರೋದು. ಕೆಳಗೆ ನೋಡಿ, ವಾಚ್ 24 hours ಸೋಷಿಯಲ್ ಲೈವ್ ಬ್ರಾಡ್ಕಾಸ್ಟ್, ಮೇಕ್ ಫ್ರೆಂಡ್ಸ್ ಆನ್ ಲೈವ್ ಸ್ಟ್ರೀಮ್ ಆ್ಯಂಡ್ ಗೋ ಲೈವ್. ಸೊ ಈ ಮುಖಾಂತರ, ಈ ಆ್ಯಪ್ ಮುಖಾಂತರ ಅವರು ದುಡ್ಡು, ಈ ಆ್ಯಪ್ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ. ಸೊ ಆ ದುಡ್ಡಿಗೋಸ್ಕರ ಇವರು ಮೈ ಮಾರ್ಕೊಳ್ಳೋ ಅಂಥ ಕೆಲಸಗಳನ್ನ, ಮೈ ತೋರಿಸೋಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದರಿಂದ ಟ್ರೋಲರ್ಸ್ಗಳಿಗೂ ಕೂಡ ಆಹಾರವಾಗಿದ್ದಾರೆ. ಇವರಿಂದ ಕರ್ನಾಟಕದ ಜನತೆಗೆ ಅಲ್ಲದೆ ಕೆಲವೊಂದು, ಈಗ ಶಿಲ್ಪಾ ಗೌಡ, ಸೋನು ಗೌಡ, ಈ ಥರ ಗೌಡ ಅನ್ನೋ ಹೆಸರಿಗೂ ಕೂಡ ಸ್ವಲ್ಪ ಮರ್ಯಾದೆ ಕಳೀತಿರುವಂಥ ಹೆಣ್ಣು ಮಕ್ಕಳು ಇವರು. ನನಗೆ ಈ ವಿಡಿಯೋ, ಈ ಆ್ಯಪ್ ಟ್ಯಾಂಗೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತೊಗೊಂಡಿದ್ದು ಆಗಲಿ ಆ ಥರ ಎಲ್ಲ, ಯಾಕಂದರೆ ಅದು ನಮಗೆ ಸಿಗೋದಿಲ್ಲ. ಅವ್ರಿಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೋ ಅವರಿಗಷ್ಟೇ ಆ ವಿಡಿಯೋ ಹೋಗುತ್ತೆ. ಸೊ ಆ ವಿಡಿಯೋನ ಡೌನ್ಲೋಡ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ವಿಡಿಯೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಬೇರೆ ಮೊಬೈಲಿಂದ ರೆಕಾರ್ಡ್ ಮಾಡಿಕೊಂಡು ಅದನ್ನು ಯಾರೋ ವೈರಲ್ ಮಾಡಿದ್ದಾರೆ. ಸೊ ಆ ಮುಖಾಂತರ ನನಗೆ ಇದನ್ನು ನನ್ನ ಫ್ರೆಂಡ್ ಕಳಿಸಿರೋದು. ಸೊ ನನಗೆ ಇದು ಗೂಗಲಲ್ಲಿ ಅವನ ಲಿಂಕ್ ಕಳಿಸಿದ, ಆ ಲಿಂಕ್ ಮೂಲಕ ನೋಡಿರೋದು ನಾನು ಈ ವಿಡಿಯೋನ. ಸೊ ಈ ಲಿಂಕ್ ನಿಮಗೆ ಟೆಲಿಗ್ರಾಮ್ ಹಾಗೂ ಗೂಗಲಲ್ಲಿ ಸಿಗ್ತದೆ, ಇನ್ನು ಬೇರೆ ಕಡೆಯಲ್ಲಿ ಸಿಗಲಿಕ್ಕಿಲ್ಲ. ಅಥವಾ ಯಾರು ವೈರಲ್ ಮಾಡಿದರೆ ಇದನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ನಮ್ಮ ಮೊಬೈಲ್ಗಳಿಗೂ ಬರ್ಬೋದು. ಸೊ ಈ ಥರ ಮಾಡಿ ಕರ್ನಾಟಕದ ಮರ್ಯಾದೆ ಕಳೀತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ. ಅವ್ರ ಮರ್ಯಾದೆ ಅಂತೂ ಫಸ್ಟಿಗೆ ಹೋಗಿದೆ, ಈಗ ಕರ್ನಾಟಕದ ಮರ್ಯಾದೆನ ಕಳಿಯಬೇಕು ಅಂತಲೇ ಮಾಡ್ತೀವಿ.